ನಿಮಿಷ ಟೈಮ್ ಇದೆ, ಊಟ ಮಾಡ್ಕೋಬಹುದು. 10 ನಿಮಿಷ ಟೈಮ್ ಇದೆ, ಊಟ ಮಾಡ್ಕೋಬಹುದು. ಎಲ್ಲೋ ನೆಲ್ತರ ಪಕ್ಕದಲ್ಲೇ ಇರ್ತದೆ. ಒಂದ್ ಜ್ಯೂಸ್ಗೆ 2 ಸ್ಟ್ರಾ ಯಾಕೆ? ವಾಪಸ್ಗೆ ಹಾಗೆ ಕೊಡ್ಬೇಕು, ಸುಮ್ಮನೆ. ಅಯ್ಯೋ, ನಾವು ಜ್ಯೂಸ್ ಆರ್ಡರ್ ಮಾಡಿಲ್ಲ. ಅಯ್ಯೋ, ಇದು ನಮ್ ಗಿಫ್ಟ್ ರೀ. ನಮ್ಗೆ ಗಿಫ್ಟ್ ಸುಮ್ನೆ. ಮೋಸ್ಟ್ಲಿ ನನ್ ಕತೆ ಓದಿರ್ಬೇಕು, ಎಲ್ಲ ಫ್ಯಾನ್ಸು. ಇವಾಗ ಪರವಾಗಿಲ್ಲ, ಜ್ಯೂಸ್ ಕೊಡ್ತಾ ಇದಾರೆ. ಬೇರೆ ಟೈಮಲ್ಲಿ ಏನೇನೋ ಕೊಡ್ತಾರೆ. ಆದ್ರೆ ನಾನ್ ಈಸ್ಕೊಳ್ಳಲ್ಲ, ನಾನೊಂಥರ ಸ್ಟ್ರಿಕ್ಟ್. 2 ಯಾಕೆ? ಎಲ್ಲಿಂದ ಬರ್ತೀರಾ? ಇವ್ನ್ ಕಾಲ್ ಇಡಕ್ಕೆ ನನ್ನ ಅಂಕೇನೆ ಆಗ್ಬೇಕಾ? 3 ಚಿಕನ್ ಕರಿ, 1 ಪರೋಟ. ಅಯ್ಯ, 3 ಪರೋಟ, 1 ಚಿಕನ್ ಕರಿ. ಆಮೇಲೆ ಈ ಆರ್ಡರ್ ಮೇಡಮ್, ತಂಗಿ ಕೊಡಿ. ನನ್ಗೂ ಅದೇ. ಕೇರಳ ಪರೋಟ ಚೆನ್ನಾಗಿರುತ್ತೆ. ನಂದು ಕೈ ತೊಳ್ಕೊಂಡ್ ಬರ್ತೀನಿ. ಹೌದಾ? ಹೇಳಿಲ್ಲ, ಅದನ್ನು ಇಸ್ಕೊಂಡ್ಬಿಟ್ಟಿದ್ದಾರೆ. ಹಲೋ ಹಲೋ, ಬಂದ್ರ? ನೀವ್ ಬನ್ನಿ, ಅವ್ರು ಬರ್ತಾರೆ. ಅಲ್ಲ ನೋಡಿ ಇವ್ರಿ. ಹಲೋ ಹಲೋ, ಏನ್ ಇಷ್ಟೊಂದು ಬಿಲ್? ಏಯ್, ನೋಡ್ಕೊಂತೀನ್ರಿ, ಡುಬಾ ಕೊಟ್ಲು, ಡಬಲ್ ಬಿಲ್ ಹಾಕ್ತಾರೆ. ಬಿಲ್ ನೋಡ್ತಾರೆ, ನಾವು ಅಲ್ಲಿ ಬೀಳೋದಾದ್ರೆ ಗುಂಡಿಲೆಲ್ಲ ಬೀಳ್ತಾರೆ ನೋಡು. ಫ್ರೂಟ್ ಸಾಲೆಡ್ ನಲ್ಲಿ ಮೆಣಸಿನ್ಕಾಯಿ ತರ. ಇನ್ ನಾವ್ಯಾಕೆ ಮಧ್ಯ ಬಾರೆ ಹೋಗೋಣ. ಥ್ಯಾಂಕ್ ಯು. ಆಕ್ಚುಲ್ ಆಗಿ ನಿಮ್ ಹತ್ರ ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡ್ಬೇಕಿತ್ತು. ನಾನು ಅವಾಗಿಂದ ಯೋಚನೆ ಮಾಡ್ತಿದ್ದೆ, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ ಅಂತ. ಇಲ್ಲ, ಅದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಪರವಾಗಿಲ್ಲ, ಹೇಳಿ. ನೀವೇನ್ ಹೇಳ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೌದಾ? ಗೊತ್ತಾಗೋಯ್ತಾ? ನೋಡಿ, 1 ಚಿಕನ್ ಕರಿ 120 ರೂಪಾಯಿ ಆಗ್ಬಿಟ್ಟಿದೆ ಪ್ಲೇಟ್ಗೆ. ಆ ರೇಟ್ಗೆ 1 ಗಿರಿರಾಜ ಕೋಳಿನೇ ಬರುತ್ತೆ. ಮೊನ್ನೆ ನಾನು ನನ್ನ ಫ್ರೆಂಡು ರೇಟ್ ಕಮ್ಮಿ ಇರುತ್ತೆ ಅಂತ 1 ಕಾಕಾ ಹೋಟ್ಲಿಗೆ ಹೋಗಿದ್ವಿ. ಅಲ್ಲಿ 5 ಪರೋಟ, 1 ಚಿಕನ್ ಕರಿ, ಮೊಟ್ಟೆ ಎಲ್ಲ ತಿಂದ್ವಿ. 160 ರೂಪಾಯಿ ಆಯ್ತು. ಅವನ ಅರ್ಧ ಕೊಟ್ಟ, ನಾನು ಅರ್ಧ ಕೊಟ್ಟೆ. ಶೇರಿಂಗ್ ಮಿಲಿಟರಿ ಸಿಸ್ಟಮ್. ಅವ್ರವ್ರು ತಿಂದಿದ್ದು ಅವ್ರವ್ರೇ ಕೊಟ್ರೆ ಒಳ್ಳೇದಲ್ವಾ? ಅದಕ್ಕೆ 280 ರೂಪಾಯಿ 50 ಪೈಸಾ ಆಗಿದೆ. 140 ರೂಪಾಯಿ 25 ಪೈಸಾ. 25 ಪೈಸಾ ಬಿಟ್ಬಿಡಿ, 140 ರೂಪಾಯಿ ಕೊಟ್ಬಿಡಿ. ನಮ್ಮ ಹತ್ರನ ಖರ್ಚು ಕಮ್ಮಿ ಇದೆ. ಅಯ್ಯೋ, ನನ್ನ ಹತ್ರ 1 ನಯ ಪೈಸಾನು ಇಲ್ಲ. ಏನು, ನಯಾ ಪೈಸಾ ಇಲ್ದೆ ಜರ್ನಿ ಮಾಡ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಇಂತ ಓಸಿ ಪಾರ್ಟಿ ನನ್ನ ಲೈಫಲ್ಲಿ ನೋಡಿಲ್ಲ. ನೀನ್ ಓಸಿಯಲ್ಲಿ ಕುಡಿಬಹುದಾ? ತಗೊಳ್ಳಿ. ಬೇಡ, ಗೊತ್ತಾಗ್ದೆ ಕುಡ್ದೆ. ತಗೊಳ್ಳಿ. ಏನ್ ಲವ್ ಫೈಟಾ? ಅಲ್ಲ, ಡ್ಯೂಯೇಟ್. ನಿಮ್ಗೇನ ಪ್ರಾಬ್ಲಮ್? ಅಯ್ಯಯ್ಯೋ, ಯಾಕೆ ಕೋಪ ಮಾಡ್ಕೊಂತೀರಾ ಕತೆಗಾರ್ರೆ? ಕತೆಗಾರನ? ನಿಮ್ಗೇನ್ ಗೊತ್ತಾಯ್ತು? ಈ ಕತೆಗಾರರು ಮೇಧಾವಿಗಳೆಲ್ಲ ಜಾಸ್ತಿ ಮಾತಾಡಲ್ಲ. ಅವ್ರ ಆಡೋ ಮಾತಲ್ಲಿ ತೂಕ ಇರುತ್ತೆ. ನಿಜ, ನಾವು ಬುದ್ಧಿಜೀವಿಗಳು, ಹೆಚ್ಚಿಗೆ ಮಾತಾಡೋದಿಲ್ಲ. ಹಲೋ, ನಾನ್ ಕಾಮಿಡಿ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಓಕೆ ಓಕೆ, ನೀವು ಆ ಕತೆ ಹೇಳ್ತೀರಾ ಸ್ವಲ್ಪ? ಕತೆನ? ನೀವು ಬರ್ದಿರೋ ಕತೆ. ನಾವು ಸಿನಿಮಾದವ್ರು, ಕಂಡ್ಕಂಡವ್ರಿಗೆಲ್ಲ ಕತೆ ಹೇಳೋದಿಲ್ಲ. ಇನ್ನೇನು ರಿಯಲ್ ಎಸ್ಟೇಟ್ ಅವ್ರಿಗೆ ಹೇಳ್ತೀಯಾ? ಅದೇ ದುಡ್ಡಿರೋರ್ಗೆ. ಕೂತ್ಕೊಳ್ಳಪ್ಪ, ಮಾತೆತ್ರ ಇದ್ದೊಳ್ತೀಯಲ್ಲ. ಈಗೇನ್ ಕತೆ ಹೇಳಲ್ವಾ? ಹೋಗ್ಲಿ, ನೀನ್ ಈ ವಸುಮತಿಯನ್ನು ಹುಡುಗಿನ ಇಷ್ಟೊಂದು ಇಷ್ಟಪಡೋದಕ್ಕೆ ಕಾರಣ ಏನು? ವಸುಮತಿ ನನ್ನ ಪ್ರೇಮ ಕತೆ ಕದ್ದೋದಿದ್ದೀರಾ. 4 ಕೋಟಿ ರೂಪಾಯಿ ಬಿಸ್ನೆಸ್ ಆಗೋ ಕತೆ ಕದ್ದೋದಿದ್ದೀರಾ. ನೀವೇನಾರು ಯಾರಿಗಾರು ಹೇಳಿದ್ರೆ ಏನ್ ಮಾಡ್ತೀಯಾ? ಲೀಗಲ್ ಆಕ್ಷನ್ ತಗೋತೀನಿ. ರೈಟರ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಡ್ತೀನಿ. ನೀನ್ ಮೆಂಬರ್ ಆಗಿದ್ಯಾ? ಆಗಿಲ್ಲ, ಆಗ್ತೀವಿ. ಹೋಗ್ಲಿ, ನಾನು ಸಹಾಯ ಮಾಡ್ಲಾ? ನೀವಾ? ನೀವಾ? ಅಲ್ಲಪ್ಪ, ನಾನು ಫೆಡರೇಷನ್ಗೂ ಸ್ಟೆಂಟಿ ನಿನ್ಗೂ ಮೆಂಬರು. ಪ್ರಾಮಿಸ್? ಗೊತ್ತಾಗ್ಲಿಲ್ವಾ ನಾನು ಯಾರು ಅಂತ? ನಾನೇ ಫೈಟ್ ಮಾಸ್ಟರ್, ಥ್ರಿಲ್ಲರ್. ಥ್ರಿಲ್ಲರ್ ಮಾಸ್ಟರ್?
ನಿಜವಾಗ್ಲು ಸೇಮ್ ಹಂಗೆ ಇದ್ದೀರಾ. ಹಂಗೆ ಇರೋದೇ ನಾನೇ. ಮಾಸ್ಟರ್ ಮಾಸ್ಟರ್ ಅಯ್ಯೋ ನನ್ ಕಣ್ಣೆ ನನಗೆ ನಂಬಕ್ ಆಗ್ತಾ ಇಲ್ಲ. ಥ್ರಿಲ್ಲರ್ ಮಾಸ್ಟರ್ ನನ್ ಪಕ್ಕ ಕೂತಿದ್ದಾರೆ. ನಿಮ್ ಪೊಲೀಸ್ ಸ್ಟೋರಿ ಪಿಕ್ಚರ್ ನ 5 ಸಲ ನೋಡಿದೀನಿ ಟಿವಿಲಿ. ಟಿವಿ ಅಲ್ಲ, ನಾನೆಲ್ಲ ಥಿಯೇಟರ್ ಅಲ್ಲಿ ಒಳ್ಳೆ ಪಿಕ್ಚರ್. ನಾನ್ ತಿನ್ನಿಸ್ತೀನಿ ಖುಷಿಗೆ. ಈಗ ಹೇಳ್ತೀನಿ. ಮುದ್ದಿನ ಗದ್ದೆ ಎಂಬ ಮುದ್ದಾದ ಗ್ರಾಮ. ಸಾರಿ ಎಂಜಿಲ್ ಬಿಡ್ತಾ ಈ ಕಡೆ ತಿರ್ಕೊಂಡು ಹೇಳ್ತೀನಿ. ಏನದು? ಕಥೆ ಹೇಳ್ತಿದ್ದೀನಿ ಮಾಸ್ಟರ್. ನಿಮ್ಗೆ ಯಾರ ಗೊತ್ತಿರೋ ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ರೆ ನನ್ನ ಪರಿಚಯ ಮಾಡ್ಸ್ಕೊಳ್ಳಿ ಪ್ಲೀಸ್ ಮಾಸ್ಟರ್. ಸೀನ್ ನಂಬರ್ 1, ಮುತ್ತಿನ ಗದ್ದೆ ಎಂಬ ಮುದ್ದಾದ ಗ್ರಾಮ. ಲೆಟರ್ ನೆಪ ಇಟ್ಕೊಂಡು ಹೀರೋನ ಮನೆ ಬಿಟ್ಟು ಹಂಗೇ ಓಡಿಸ್ಬಿಡ್ತಾರೆ. ಅಂದ್ರೆ ಈ ವಸುಮತಿ ಅನ್ನೋ ಹುಡುಗಿ ನಿನ್ ಗೊತ್ತೇ ಇಲ್ವಾ? ಕರ್ಮ ಇಲ್ಲ. ಅಲ್ಲ ಮಾಸ್ಟರ್, ಇಷ್ಟೊತ್ತು ಡೀಟೇಲ್ ಆಗಿ ನನ್ನ ಜೀವನದ ಕತೆ ಹೇಳಿದೀನಿ. ಇನ್ನೂ ಡೌಟ್ಗಳು ಕೇಳ್ತಾನೆ ಇದ್ದೀರಾ. ನಿಮ್ ಪಕ್ಕ ಕೂತ್ಕೊಂಡ ಕತೆ ಬರ್ತೋಗ್ತೀನಿ. ವಸುಮತಿ ಅನ್ನೋ ಹುಡುಗಿನೇ ಇಲ್ಲ, ಅದೊಂದು ಸಾಂದರ್ಭಿಕ ಕಥಾ ಪಾತ್ರ ಅಷ್ಟೇ. ಹುಡುಗಿ ಕಣ್ಣಲ್ಲಿ ನೀರು. ನನ್ ಕತೆ ಕೇಳಿ. ಹುಡುಗಿ ಕಣ್ಣಲ್ಲಿ ನೀರು. ಮಾಸ್ಟರ್, ನನ್ ಕತೆ ಲೇಡೀಸ್ ಆರ್ಟಿಗೆ ಟಚ್ ಆಗೋಯ್ತು. ನನ್ ಕತೆ ಗೆದ್ದೆ ಗೆಲ್ಲುತ್ತೆ. ಈಗ್ಲಾದ್ರೂ ಅರ್ಥ ಆಯ್ತಾ ಮಾಸ್ಟರ್? ಹಳೆ ಗುಡ್ಡದ ಕೆರೆ ಹಳ್ಳಿ ಅನ್ನೋದು ಒಂದು ಕಾಲ್ಪನಿಕ ಗ್ರಾಮ. ಅದೇ ರೀತಿ ವಸುಮತಿ ಅನ್ನೋದು ಒಂದು ಸಾಂದರ್ಭಿಕ ಸೃಷ್ಟಿ. ಅಂತ ಹುಡುಗಿ ಭೂಮಿ ಮೇಲೆ ಇಲ್ಲ. ಇದ್ದಾಳೆ. ಹಳೆ ಗುಡ್ಡದ ಕೆರೆಹಳ್ಳಿ ಅನ್ನೋ ಊರು ಇದೆ. ಏನು? ಆ ವಸುಮತಿ ಅನ್ನೋ ಹುಡುಗಿ ಅವನ ಜೊತೆ ಬಾಳ್ವೆ ಮಾಡೋದಕ್ಕೋಸ್ಕರ ಮನೆ ಮಠ ಎಲ್ಲ ಬಿಟ್ಟು ಬಂದವಳೆ. ಸೂಪರ್ ಮಾಸ್ಟರ್, ಎಕ್ಸ್ಟ್ರಾಡರಿ, ಅದ್ಭುತ. ವಸುಮತಿ ಅನ್ನೋ ಹುಡುಗಿ ಮನೆ ಮಠ ಎಲ್ಲ ಬಿಟ್ಟು ಹೀರೋನ ಫಾಲೋ ಮಾಡ್ಕೊಂಡ್ ಬರ್ತಾಳೆ. ಇದು ವಿಲನ್ ಗೊತ್ತಾಗಿ ಅದೇ ಹುಡುಗಿ ಕೈಲಿ ಹೀರೋನ ಮರ್ಡರ್ ಮಾಡಿಸ್ಬಿಡ್ತಾರೆ. ಎಕ್ಸ್ಟ್ರಾಡರಿ ಮಾಸ್ಟರ್. ನೀವು ಅವಾಗ ಕ್ವಶನ್ ಕೇಳಿಕ್ಕೆ ನನ್ಗೊಂದ್ ಒಳ್ಳೆ ಕ್ಲೈಮ್ಯಾಕ್ಸ್ ಸಿಕ್ತು. ನೀವು ಇಟ್ಟಿದ್ದೀರಾ ಬಿಡಿ ಮಾಸ್ಟರ್. ಅಯ್ಯೋ, ನಾನು ಹೇಳ್ತಾ ಇರೋದು ಕತೆ ಬಗ್ಗೆ ಅಲ್ಲಪ್ಪ, ನಿಜ ಜೀವನದ ಬಗ್ಗೆ. ಇಷ್ಟೊತ್ತು ಕತೆ ಕತೆ ಅಂತಂದ್ರಿ, ಇವಾಗ ಜೀವನ ಅಂತವ್ರೆ. ನೀವೇ ಹೇಳಿ ಸರ್. ಮಾಸ್ಟರ್, ನೀವು ತುಂಬಾ ಕನ್ಫ್ಯೂಸ್ ಮಾಡ್ತೀರಿ, ನಾನು ಹೋಗ್ತೀನಿ. ನೀನ್ ಹೇಳಿದ್ದು ನಿನ್ನ ಸ್ವಂತ ಅನುಭವದ ಕತೆ ತಾನೆ? ನಮ್ ತಾಯಿನಾಗು ಮಾಸ್ಟ್ರ. ಈ ವಸುಮತಿ ಮಂಜು ನೋಡ್ಕೊಂಡು ಬಂದ್ಲು ಅಂತ ಇಟ್ಕೋ, ಅವಾಗ ಏನ್ ಮಾಡ್ತೀಯ? ಅಯ್ಯೋ ಅಯ್ಯೋ, ನನ್ ಕತೆ ಅಷ್ಟು ರಿಯಲ್ ಆಗಿರುತ್ತೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಇವೆಲ್ಲ ನಡೆಯುತ್ತಾ? ಅದು ಭೂಮಿ ಮೇಲೆ ಅಂತ ಮುಗ್ಧರು ಯಾರು ಇರ್ತಾರ? ನನ್ ಕತೆ ನಿಮ್ಗೆ ಅರ್ಥ ಆಗಿದೆ. ಇರ್ತಾರ ಹೇಳಿ, ಇರ್ತಾರ ಹೇಳಿ. ಯು ಗಾಟ್ ಮೈ ಪಾಯಿಂಟ್. ಏನೋ ನಿಮ್ನೆಲ್ಲ ಸುಮ್ಮನೆ ಮಾಸ್ಟ್ರೆ. ನಮ್ ಊರಲ್ಲಿ ಒಂದ್ ಹೆಂಗ್ಸಿದಾರೆ. ಅವ್ರಿಗೆ 500 ರೂಪಾಯಿ ಕೊಟ್ರೆ ಯಾರ ಜೊತೆ ಬೇಕಾದ್ರೆ ಹೋಗ್ತಾರೆ. ಇಂತ 50 ಲೆಟರ್ ಬರೆದ್ರು ಅವಳು ಕೂಡ ಹೋಗಲ್ಲ. ಯಾಕಪ್ಪ ಸುತ್ತಿ ಬಳಸೋ ಮಾತು? ಆ ಹುಡುಗಿ ಈಗ ನಮ್ ಜೊತೆನೆ ಇದ್ದಾಳೆ ಅಂತ ಇಟ್ಕೋ, ಆಗ ನೀನೇನ್ ಮಾಡ್ತೀಯ? ಆಗ ಮುಖಕ್ ಮುಖ ಕೊಟ್ಬಿಟ್ಟು ಒಂದು ಪಂಚಿಂಗ್ ಡೈಲಾಗ್ ಹೇಳ್ತೀನಿ. ಒಂದ್ 4 ಲೆಟರ್ ಬಂದಿದ ತಕ್ಷಣ ಗುರ್ತು ಪರಿಚಯ ಇಲ್ದವ್ ನಂಬ್ಕೊಂಡ್ ನೀನ್ ಬಂದಿದ್ಯಲ್ಲ, ನಾಳೆ ಯಾರು 4 ಮನಿ ಆರ್ಡರ್ ಕಳ್ಸ ಅವನಿಂದ ಹೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇಂತ ಲಾಜಿಕ್ ಕ್ವಶನ್ ಕೇಳಿದ ತಕ್ಷಣ ಅವ್ರ ಮುಖ ಇಷ್ಟ ಆಗ್ಬಿಡುತ್ತೆ. ಪಾಪ, ನಿನಗೋಸ್ಕರ ಊರು ಕೇರಿ ಬಿಟ್ಟು ಬಂದ ಹುಡುಗಿಗೆ ಈಗ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ರೆ ಆಕೆ ಮತ್ತೆ ವಾಪಸ್ ಊರ್ಗ್ ಹೋಗ್ತಾಳೆ ಅನ್ಕೊಂಡಿದೀಯಾ? ನೀನ್ ಅವಳನ್ನ ಸ್ವೀಕರಿಸಲೇಬೇಕು, ಅದೇ ನ್ಯಾಯ. ಹೋಗ್ರಿ, ಅಂತ ಹುಡುಗಿ ನನ್ನ ಲೈಫಲ್ಲಿ ಬರಕ್ ಚಾನ್ಸೇ ಇಲ್ಲ. ಅಂತವಳು ಬಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಅಂತ ಹುಡುಗಿ ನಿಜ ಜೀವನದಲ್ಲಿ ಬರ್ತಾಳೋ ಬಿಡ್ತಾಳೋ ನನ್ ಕಥೆಯಲ್ಲಿ ಬರೆಸ್ತೀನಿ. ಹೀರೋ ಆತ್ಮಹತ್ಯೆ ಮಾಡ್ಕೊಳಂಗ್ ಮಾಡ್ತೀನಿ. ಅಲ್ಲಪ್ಪ, ಇದು ಕತೆ ಅಲ್ಲ. ಮಾಸ್ಟರ್, ನೀವೆಲ್ಲ ಸೂಪರ್ ಐಡಿಯಾ ಕೊಟ್ರಿ. ನಾನ್ ಬೆಂಗಳೂರಿಗೆ ಹೋಗಿ ಇಳಿಯೋ ಅಷ್ಟರೊಳಗೆ ಸ್ಟಾರ್ಟ್ ಟು ಎಂಡ್ ಸೂಪರ್ ಆಗಿ ಕಥೆನ ರೆಡಿ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ಇವನು ಕತೆಗಾರ ಅಲ್ಲಮ್ಮ, ಕಲೆಗಾರ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಈಗ ಮನೆ ಬಿಟ್ಟು ಬರೋ ಹೆಣ್ಮಕ್ಳನ್ನ ಜನ ನೋಡೋ ದೃಷ್ಟಿನೇ ಬೇರೆ. ನೀನು ವಾಪಸ್ ಊರ್ಗ್ ಹೋಗೋದೇ ಒಳ್ಳೇದು. ಹಾಗೆಲ್ಲ ವಾಪಸ್ ಊರ್ಗ್ ಹೋಗೋ ಪರಿಸ್ಥಿತಿಲಿ ನಾನಿಲ್ಲ. ಈಗ ಉಳಿದಿರೋದು ಒಂದೇ ದಾರಿ, ಅವನಿಗೆ ನಿಧಾನವಾಗಿ ಬಿಡಿಸಿ ಹೇಳಿ ಅರ್ಥ ಮಾಡಿಸೋದು. ಅದೇ ಒಳ್ಳೇದು. ಬೆಂಗಳೂರು ಬಂತು, ಬೆಂಗಳೂರು ಬಂತು. ಹೊಳ್ಳಾರ್ ಹೊಳ್ಳಾರ್. ಮೊನ್ನೆ ನಾಲ್ಕು ಬರ್ತೀನಿ. ಇವನ್ಗೆ ಈಗಲಾದ್ರೂ ಸತ್ಯ ಹೇಳೋದು ಒಳ್ಳೇದು.
ಬೇಡ, ಅವ್ರಿಗೇನು ಗೊತ್ತಾಗೋದ್ ಬೇಡ. ಅವ್ರು ಯಾವತ್ತಿದ್ರು ನನ್ನ ಒಪ್ಕೊಳ್ಳಲ್ಲ. ಇದೇನ್ ಗಾಡಿ ಶೇಕಿ ಆಗ್ತಾ ಇಲ್ಲ, ಪಂಚರ್ ಆಯ್ತಾ? ಬೆಂಗಳೂರು ಬಂದ್ಬಿಡ್ತಾ? ಮಾಸ್ಟರ್ ನನ್ನ ನಿದ್ದೆ ಮಾಡ್ಬೇಕು, ಹಂಗೆ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ. ವಸುಮತಿ, ವಸುಮತಿ, ನನ್ನ ಪ್ರೇಮ ಲೇಖನ ಕತೆ ಎಲ್ಲಿದೆ? ಇದು ನನ್ನ ಲೈಫು. ಅವನು ಹೊರಟೋಗ್ತಾ ಇದ್ದಾನಲ್ಲಮ್ಮ. ಹೋಗ್ಲಿ ಬಿಡಿ, ಅವ್ರಿಗೆ ಅವ್ರದೇ ಆದ ಎಷ್ಟೊಂದು ತೊಂದರೆಗಳಿವೆ. ಅದ್ರ ಮಧ್ಯದಲ್ಲಿ ನಾನು ಯಾಕೆ ಹೊರೆ ಆಗ್ಬೇಕು? ಸರಿ ಅಮ್ಮ, ನೀನು ಹುಷಾರು, ನಾನಿನ್ ಬರ್ತೀನಿ. ಬರ್ತೀನಪ್ಪ ಮಂಜು. ನಾನು ಬರ್ತೀನಿ ಮಾಸ್ಟರ್. ಎಲ್ಲಿಗೆ? ನೀವೆಲ್ಲ ಹೋಗ್ತೀರಾ ಅಲ್ಲಿಗೆ? ನಾನು ಶೂಟಿಂಗ್ ಹೋಗ್ತೀನಪ್ಪ. ಶೂಟಿಂಗ? ಒಳ್ಳೇದಾಯ್ತು ಮಾಸ್ಟರ್. ಅದೆಲ್ಲ ಸರಿ ಹೋಗಲ್ಲಪ್ಪ. ನಾನೆಲ್ಲ ಸರಿ ಮಾಡ್ಕೋತೀನಿ ಮಾಸ್ಟರ್. ಮಾಸ್ಟರ್, ನಿಮ್ಗೆ ತುಂಬಾ ಗೌರವ ಕೊಡ್ತೀನಿ. ನಿಮ್ ಮುಂದೆ ಸಿಗರೇಟ್ ಸೇದಲ್ಲ, ಕುಡಿಯಲ್ಲ. ಅಕಸ್ಮಾತ್ ಯಾರು ಒಳ್ಳೆ ಹೀರೋಯಿನ್ ಬಂದ್ರೆ ಅವ್ರನ್ನ ಕಣ್ಣೆತ್ತು ನೋಡಲ್ಲ ಮಾಸ್ಟರ್. ಆಗಲ್ಲ ಮಂಜು, ನನ್ನ ಮಾತು ಕೇಳು. ಅಯ್ಯೋ ಮಾಸ್ಟರ್, ನೀವ್ ಕೈ ಕೊಡೋವರೆಗೂ ನನ್ ಕಾಲ್ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಕಾಲ್ ಎಳೆದು ಬೀಳ್ಸೋರ್ನ ನಾನು ತುಂಬಾ ಜನ ನೋಡಿದ್ದೀನಿ. ಬಿಡು ಕಾಲ್. ಅಯ್ಯೋ ಮಾಸ್ಟರ್, ಇನ್ನ ಗಾಂಧಿ ಬುದ್ಧಿ ನಂಗೆ ಬಂದಿಲ್ಲ, ಬಿಡಿ ಮಾಸ್ಟರ್ ಪ್ಲೀಸ್. ಎದ್ದೋಳು, ಏನ್ ಮಾಡ್ತಾ ಇದ್ದೆ ನೀನು? ಆಯ್ತು, ಓಕೆ ಓಕೆ ಮಾಸ್ಟರ್. ಮತ್ತೇನಯ್ಯ? ಇದೇ ಖುಷಿಲ್ ಕೈ ಕೊಡಲ್ವಾ? ಕೊಡಲ್ಲ ಅಂತ ಹೇಳ್ದಲ್ಲ. ಕೊಡಿ ಅಂತ ಇದೀನಿ, ಕೊಡಿ. ಇದು ಬೇರೆ. ನಡೀರಿ ಮಾಸ್ಟರ್. ಹಾಯ್ ಮಾಸ್ಟರ್. ಹಾಯ್ ಮಚ್ಚ. ಹಾಯ್ ಮಚ್ಚ. ನಾನೇ ನೋಡಿದ್ರ ನಾನು ಹೆಂಗ್ ಕುರ್ತಿರಿದ್ರು. ನಾನ್ ಬೆಂಗಳೂರು ಕಾಲಿಕ್ತಾ ಇದ್ದಂಗೆ ನಿಮ್ಗಿನ ಫೇಮಸ್ ಆಗ್ಬಿಟ್ಟೆ ನೋಡಿ ಮಾಸ್ಟರ್. ಜಾಸ್ತಿ ಆಯ್ತು ನಿಂದು. ನಾನ್ ಯಾರು ಗೊತ್ತಾಗ್ಲಿಲ್ವಾ? ನಮ್ಮ ಅಭಿಮಾನಿ ಬಾಂಬ್ಲಾ ಸೀನಲ್ಲಿ ಅಡ್ಡ ಬಂದು ಶೂಟಿಂಗ್ ಕ್ಯಾನ್ಸಲ್ ಮಾಡ್ತಿದ್ದೆ ಇವನು. ಇವನಿಂದ ಶೂಟಿಂಗ್ ಹಾಳಾಗೋಗಿದ್ದು ಮಾಸ್ಟರ್. ನನ್ಗೆ ಗೊತ್ತಾಗ್ದೆ ಅಷ್ಟ್ ಆಗಿದ್ದು ನನ್ನಿಂದಲ್ಲ ಮಾಸ್ಟರ್. ಪ್ಲೀಸ್ ಮೇಲೆ ಮಾಸ್ಟರ್, ಸೇಫ್ಟಿ ಕುತ್ಕೊಂಡ್ಬಿಡ್ತೀನಿ ಮಾಸ್ಟರ್. ಒಳ್ಳೆ ಸವಸಾನಪ್ಪ ಇವಂದು. ಏನ್ ಮಾಡೋದು, ನಮ್ ಕರ್ಮ. ಮೈಕಲ್, ನಡಿ ಹೋಗೋಣ. ಓಕೆ ಮಾಸ್ಟರ್. ಇವನು ಬೇರೆ ತಗಲಾಕೊಂಡವನೆ ಚ್ಯೂಂಗಮ್ ತರ. ಎಷ್ಟು ಹೇಳಿದ್ರು ಬೈದ್ರು ಹೋಗೋ ತರ ಕಾಣಿಸ್ತಾ ಇಲ್ಲ. ನೀನೊಂದ್ ಕೆಲಸ ಮಾಡು, ಸ್ವಲ್ಪ ದಿನ ನೀನು ಉಳ್ಕೊಳ್ಳೋದಿಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ನನ್ ಜೊತೆ ಬಂದ್ಬಿಡು. ಇವನ್ಗೆ ನಿಧಾನವಾಗಿ ಟೈಮ್ ನೋಡ್ಕೊಂಡು ಎಲ್ಲಾ ವಿಚಾರನು ಬಿಡಿಸಿ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡೋಣ. ನೀನ್ ಧೈರ್ಯವಾಗಿರು. ಬಾಮ್ಮ, ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ, ನಡಿ. ಆ ವೀಕ್ ನಿಮ್ಗೆ ಸೆಟ್ ಆಗ್ತಾ ಇಲ್ಲ. ಬಾಮ್ಮ, ನೀನು ಮುಂದೆ ಕುತ್ಕೋ. ಮಾಸ್ಟರ್, ಇವ್ರು ಬರ್ತಾರಾ? ಏಯ್, ನಿನ್ ತಲೆ ಮೇಲೆ ಏನ್ ಕುತ್ಕೊಂಡ್ ಬರಲ್ಲ, ಸುಮ್ನೆ ರಯ್ಯ. ಸಾರಿ ಮಾಸ್ಟರ್, ನಿಮ್ ಕಡೆಯವರಾ? ನೀನೇ ಬಿಟ್ಟಿ ನಿನ್ಗಾಕದೆಲ್ಲ. ಅಯ್ಯೋ, ಕೋಪ ಮಾಡ್ಕೊಂಡ್ರೆ ಕಾಲಿಗೆ ಬಿಟ್ಟು ಸಾರಿ ಕೇಳ್ತೀನಿ. ಅಲ್ಲೇ ಇರಪ್ಪ, ನೀನು ಬರ್ಲೇಬೇಡ. ನೋಡು, ಈ ಹುಡುಗಿ ಒಬ್ಬನ ನಂಬ್ಕೊಂಡ್ ಬಂದಿದ್ಲು. ಪಾಪ ಮನೆ ಮಠ ಎಲ್ಲ ಬಿಟ್ಟು ಬಂದವಳೆ. ಅವ್ನು ನೋಡಿದ್ರೆ ಕೈ ಕೊಟ್ಬಿಟ್ಟವನು. ಹೌದಾ? ಆ ಲೋಫರ್ ನನ್ ಮಗ ಸಿಕ್ಕಿದ್ರೆ ಹಂಗೆ ಕೊಚ್ಚಿ ಸಾಯಿಸ್ಬಿಡೋಣ ಮಾಸ್ಟರ್. ಸಾಯಿಸೋಣ, ಅದು ಬರುತ್ತೆ ಟೈಮು. ನೀನ್ ಹತ್ತಪ್ಪ ಮುಂದೆ. ನೀವ್ ತಲೆ ಕೆಡ್ಸ್ಕೊಳ್ದೆ ಹತ್ತಿ, ನಾವು ಹುಡ್ಕೊಡ್ತೀವಿ ಬೇಕಾರೆ. ಏ ಮೈಕಲ್, ನೀನ್ ಹಿಂದೆ ಎತ್ಕೋ. ಪಾಪ ಅಲ್ಲೂಜ್ದೆ ಬಾಯೆಲ್ಲ ವಾಸನೆ. ಕೈ ಬಂದ್ಬಿಡ್ತು. ಸಾರಿ ಸಾರಿ, ಮಾಡ್ತೀನಿ ನಾನು. ನೋಡ್ಕೊಂಡು ಚಂಬಲಕ. ಏಯ್, ನೆತ್ತು ಕೂಗೋ. ఏయ్ ఏమిది గలాట ఎవరి పిల్ల మా ఊరు పిల్ల ఊరింద బందవళే. మీ రిలేషన్ అంటే మా భార్య ఉంది కదా, వాళ్ళ అమ్మగారి చెల్లి కూతురు. ನಿನಗೇನ್ ಅರ್ಥ ಆಯ್ತು? ಏನು ಅರ್ಥ ಆಗಿಲ್ಲ, ಆದ್ರೆ ಒಂದ್ ಅರ್ಥ ಆಯ್ತು. ನೀವು ನವೆಂಬರ್ ಅಲ್ಲಿ ತೆಲುಗು ಮಾತಾಡ್ತಾ ಇದ್ರು. ತೆಲುಗು ಮಾತಾಡೋನ್ ತೆಲುಗವನಾಗಲ್ಲ, ಮಲಯಾಳಿ ಮಾತಾಡ್ದವನ್ ಮಲಯಾಳಿ ಆಗಲ್ಲ, కొలే మాడదవను మాత్రం కొలగారు ఆపుతాను. చెంబలక కొన్ని రోజులు ఈ అమ్మాయి మీ దగ్గర ఉంటుంది. అవును, వీడేవుడు దొంగలాగున్నాడు. మాస్టర్ అసిస్టెంట్ కళ్ళ అంతా నిన్ಗೆ ಹೇಳಿದ್ದು ನನಗಲ್ಲ. మాస్టర్ వీడు కూడా నా ఫ్రెండే, బిగ్ రైటర్. ನೀನ್ ಹೋಗಮ್ಮ. రామ్మ లోపల ತಾವು ನಡೀರಿ ಸರ್. ಮಾಸ್ಟರ್, ಇದು ಹೋಟ್ಲು ಟೈಪು ಇಲ್ಲ, ಮನೆ ಟೈಪು ಇಲ್ಲ, ಇದು ಯಾವ ಟೈಪು? ಅಯ್ಯೋ, ಇದು ಹೊಸ ಕಾಟೇಜು. ನಮ್ ಸಿನಿಮಾದವ್ರಿಗೋಸ್ಕರ ಕಟ್ಸಿದ್ದಾರೆ. ನಮ್ಗೆಲ್ಲ ಕಡಿಮೆ ಬಾಡಿಗೆ ತಗೊಂತಾರೆ. ಆಮೇಲೆ ಇಲ್ಲಿ ಒಂದೊಂದು ರೂಮ್ ಒಂದೊಂದು ಹೆಸರಿದೆ, ಗೊತ್ತಾ ನಿಮ್ಗೆ? ಹೌದಾ? ನೋಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ರೂಮ್, ಅದು ಡಾಕ್ಟರ್ ವಿಷ್ಣುವರ್ಧನ್ ರೂಮ್, ಅದು ಶಂಕರ್ ನಾಗ್ ಅವ್ರ ರೂಮ್, ಅದು ಬಾತ್ರೂಮ್. ಅದಕ್ಕೆ ಇಡೋಣ ಬಿಡು. ಕಡ್ಡ ಮಾಡ್ತೀರಾ? ಬನ್ನಿ ಇಲ್ಲೋ ನಿಮಿಷ. ಇಲ್ಲಿ ರೈಟರ್ಗಳಿಗೆ ರೂಮೇ ಇಲ್ವಾ? ಇಲ್ಲ, ಬರೀ ಫೈಟ್ ಮಾಸ್ಟರ್, ಆರ್ಟಿಸ್ಟ್, ಡೈರೆಕ್ಟರ್ಸ್ ಮಾತ್ರ ರೂಮ್. ಅದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ರೈಟರ್ಸೇ ಬರ್ತಾ ಇಲ್ಲ, ಎಲ್ಲ ರೀಮೇಕ್ ಮಾಡ್ತಾ ಇರೋದು. ಹೆಂಗಾರು ಮಾಡ್ಕೊಳ್ಳಿ.
ಕರ್ಮ. ಅಯ್ಯೋ ಟೈಮ್ 9 ಆಗಾಯ್ತು. ಹೇಯ್ ಎದ್ದೇಳು ಎದ್ದೇಳು, 100 ರೂಪಾಯಿ ಬಂತು ಲೊಕೇಶನ್ ಇಂದ, ಬೇಗ ನಡಿ ಹೋಗೋಣ. ಶುಭೋದಯ. ಹೊರಡೋಣವೇ? ಇದ್ಯಾರೇ ಇದು? ನನ್ನ ಮುಖಚರ್ಯ ನಿಮಗೆ ಜ್ಞಾಪಕಕ್ಕೆ ಬರಲಿಲ್ಲವೇ? ನಾನು ಮಾಸ್ಟರ್. ಅಯ್ಯೋ, ಬ್ಲೇಡಯ್ಯ. ಒಳ್ಳೆ ಸವಾಸ. ಹೌದು, ಇದೇನು ಓತದ್ ಗಡ್ಡ? ಬುದ್ಧಿಜೀವಿಗಳಿಗೆ, ಕತೆಗಾರರಿಗೆ ಈ ಗಡ್ಡದಲ್ಲೇ ಮಾಸ್ಟರ್ ಮೆಚುರಿಟಿ ಇರೋದು. ತೆಗೆದಾಕ್ಬಿಡ್ತೀನಿ ನೋಡು. ಮಾಸ್ಟರ್ ನನ್ನ ಮೆಚುರಿಟಿ ಕೈ ಹಾಕ್ಬೇಡಿ ಪ್ಲೀಸ್ ಮಾಸ್ಟರ್. ಏನೇ ಇವ್ನು ಸವಾಸ? Please, ಏ, ಕಾಲ್ ಬೇಕಾದ್ರೆ ಏ, ನೀನ್ ನಡೆ. ಪ್ಲೀಸ್. ನೀನ್ ಬಾರಪ್ಪ ನೀನು. ಅಣ್ಣ ಅಣ್ಣ, ಈ ನಮ್ಮ ಮೂವರಲ್ಲಿ ನೀವು ಯಾರನ್ನು ಅಣ್ಣ ಎಂದು ಕರೆದಿದ್ದು? ಓ, ಈ ಮಿಸ್ಟರ್ ಗರ್ಗಸ ಜೊತೆ ಈ ತವರಿಗೆ ಬ ತಂಗಿ ಇವಳು ಬೇರೆ. ಏನಮ್ಮ? ಆಂಟಿ ಬೈತಿದ್ದಾರೆ. ಅಯ್ಯೋ, ಅವ್ರು ಬಳ್ಳಾರಿ ಕಡೆಯವರು, ಅವ್ರು ಮಾತಾಡೋ ಶೈಲಿನೇ ಹಂಗೆ, ಬೈಯೋ ತರ ಇರ್ತದೆ. ನೋಡಿ, ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕು. ನಮ್ ಕೆಲಸ ಆಗ್ಬೇಕಾದ್ರೆ ಕಾಲಿಡೋದ್ರಲ್ಲಿ ತಪ್ಪಿಲ್ಲ. ಅಯ್ಯೋ ಮಾಸ್ಟರ್, ನಿಮಗ್ ತುಂಬಾ ಭಕ್ತಿಯಿಂದ ಕಾಲಿಡ್ಕೊಂಡಿದ್ದೀನಿ ಮಾಸ್ಟರ್, ತಪ್ಪು ತಿಳ್ಕೊಬೇಡಿ ಮಾಸ್ಟರ್, ಪ್ಲೀಸ್ ಮಾಸ್ಟರ್. ನನಗ್ ಭಯ ಆಗುತ್ತೆ, ನಾನು ನಿಮ್ ಜೊತೆ ಬರ್ತೀನಿ. ಅದಕ್ಕೆ ಮಾಸ್ಟರ್ ಇವ್ರಿಗೆಲ್ಲ ಸಲಿಗೆ ಕೊಡ್ಬಾರ್ದು ಅನ್ನೋದು. ಏ, ಈ ಬ್ಲೇಡ್ನೆ ಕರ್ಕೊಂಡು ಹೋಗ್ತಾ ಇದೀವಂತೆ, ಇನ್ನ ಹುಡುಗಿದೇನು ಪಾಪ, ನೀನ್ ಹತ್ಕೊಳಮ್ಮ. ಬನ್ನಿ ಬನ್ನಿ. ಇವ್ರು ನಾನು ಅಯ್ಯೋ, ನಮ್ ಜೊತೆ ಬಸ್ಸಲ್ಲಿ ಬಂದ್ರಲ್ವಾ, ದೊಡ್ಡದಾಗ ರೇಟು ಅಂತ ಹೇಳ್ಕೊಂಡಿಲ್ವಾ, ಅವರೇ ಇವರು. ಮೆಚೂರ್ಡ್ ಆಗ್ಬಿಟ್ಟಾರಂತೆ, ಮೆಚೂರ್ಡ್. ಏಯ್ ನಿಲ್ಲಿಸ್ರಿ, ಅದೇನ್ರಿ ಅವಳ ಅಲ್ಲಾಡ್ತಿಯಾಳೆ, ಮಿಕ್ಕೋರೆಲ್ಲ ತೂರಾಡ್ತಿಯಾರೆ, ಇದೊಂದು ಸ್ಟೆಪ್ಪೇನ್ರಿ? ಎಲ್ಲ ನಾನ್ ಸಿಂಗ್ ಹೋಗ್ತಾ ಇದೆಯಲ್ರಿ. ನಾವು ಸಾಂಗ್ ತೆಗಿಬೇಕಾದ್ರೆ ನೀವು ಮಧ್ಯೆ ತಲೆ ಹಾಕಂಗಿಲ್ಲ, ನೀವು ಸೀನ್ ತೆಗಿಬೇಕಾದ್ರೆ ನಾವು ಮಧ್ಯೆ ತಲೆ ಹಾಕ್ತಿವಾ? ಸಾಂಗ್ ತೆಗಿಬೇಕಾದ್ರೆ ಎಲ್ಲಾ ಡೈರೆಕ್ಟರ್ ನಿದ್ದೆ ಮಾಡ್ತಿರ್ತಾರೆ, ನೀವು ಮಾತ್ರ ನಮ್ ತಲೆ ತಿಂತಿರಲ್ರಿ. ರೀ ಜ್ಯೂಸ್ ರಂಗಣ, ನೋಡ್ರಿ ಇವನು ಡೈರೆಕ್ಟರ್ ಗೌರವದಿಂದ ಮಾತಾಡ್ತೇನೆ, ನೀವೇನ್ ಮಜಾ ತಗೋತಾ ಇದೀರಾ? ಅದಕ್ಕೆ ಹೇಳಿದ್ದು ಟೀ ಅಂಗಡಿ, ಕಾಫಿ ಅಂಗಡಿ, ಜ್ಯೂಸ್ ಅಂಗಡಿ ಸಿನಿಮಾ ಮಾಡೋದಿಲ್ಲ ಅಂತ. ಬಿಡ್ರಿ, ನಾನು ಹೋಗ್ತೀನಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಏನು? ಕೂತ್ಕೊಳ್ಳಿ ಸರ್. ಸುಮಾರು ವರ್ಷದಿಂದ ದೂಸಿ ಇಟ್ಕೊಂಡು ಸಿನಿಮಾ ಮಾಡ್ತಾವ್ನಿ ಸರ್, ದಯವಿಟ್ಟು ಸಿನಿಮಾ ನಿಲ್ಸ್ಬೇಡಿ ಸರ್. ನೀವು ಸಿನಿಮಾ ನಿಲ್ಸ್ಬಿಟ್ರೆ ಫೈನಾನ್ಸಿಯಲ್ ನನ್ನ ಇಟ್ಬಿಡ್ತಾರೆ ಸರ್. ಅದ್ ಯಾವ ಗಳಿಗೆಲ್ಲಿ ನಿಮ್ ಅಂಗಡಿಲಿ ಬಿಟ್ಟಿ ಜ್ಯೂಸ್ ಕುಡ್ದೋ ನನ್ ಕರ್ಮ, ಆ ಋಣಕ್ಕೋಸ್ಕರ ಈ ಸಿನಿಮಾ ಮುಗಿಸ್ಬೇಕಾಗಿದೆ. ಅದೇನ ಮಾಡಿ ಹಾಳಾಗೋದ್ರ? ಇವಾಗ ಕ್ಯಾಮ್ರಾಮನ್ ಮಾಡ್ತೀನಿ ನೋಡು. ಏ ಕ್ಯಾಮ್ರಾಮನ್, ನಾನ್ ಹೇಳ್ದಂಗ್ ತೆಗಿಬೇಕು, ತಲಾಟೆ ಮಾಡಿದ್ರೆ ಅಳತಿ ಮಾಡಿದ್ರೆ ಅಷ್ಟಿಲ್ಲ. ನನಗ್ ಕ್ಯಾಮ್ರಾ ಇಡೋದು ಹೇಳ್ಕೊಡ್ತೇನೆ. ಕ್ಯಾಮ್ರಾ ಎಲ್ಲಿ ಇಡ್ಬೇಕು ನನಗೆ ಗೊತ್ತೈತಿ, ನೀ ಮುಚ್ಕೊಂಡು ಡ್ಯಾನ್ಸ್ ಮಾಡ. ಹಿಂದೆ ಕಾಣೋ ಅಮಾವಾಸ್ಯೆ, ಹಾಗೇ ಚಂದ್ರ ಮೇಲೆ ಒಂದು ಧೂಮಾಕ. ಅಮಾವಾಸ್ಯೆ ದಿನ ಎಲ್ಲಿರ್ತಾನೋ ಚಂದ್ರ? ನೆಕ್ಸ್ಟ್ ಲೈನ್. ಬಿಸಿ ರಕ್ತವಾ ಕುಡಿವಾಸೆ. ಏಯ್, ಸೌನಲ್ಲಿ ರಕ್ತನ ಕೊತ ಕೊತ ಕುದಿಸ್ತಿರೋದೇ ಸಾಕ್. ಅಯ್ಯಯ್ಯೋ, ಮೈಯೊಳಗಿರೋ ರಕ್ತ ಕುದಿಬೇಕು ಅನ್ನೋ ಅರ್ಥದಲ್ಲಿ ಬರ್ಸಿರೋ ಲಿರಿಕ್ಸ್ ಅಪ್ಪ ಅದು. ಸೋಮೇರ್ ರಕ್ತ ಕುದಿಸುದು ಅಂತ ಅಲ್ಲ ಕಣೋ ಪ್ರಾರಬ್ಧವೇ. ನಾವು ಡಿಫ್ರೆಂಟ್ ಮಡುತ್ತೀವಿ. ಯಾವ ನನ್ ಮಗ ರೀ ಇವನ್ನ ಡ್ಯಾನ್ಸ್ ಮಾಸ್ಟರ್ ಮಾಡಿದ್ದು? ನೀವೇ ಸರ್. ಎತ್ತೇಳು ಮಂಜುನಾಥ. ಏ ಡೈರೆಕ್ಟ್ರೆ, ನೀವು ಬಹಳ ಟಾರ್ಚರ್ ಕೊಡ್ತಾ ಇದೀರಾ. ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನು ಇಲ್ಲೇ ಹುಟ್ಟು ಬೆಳೆದವನು. ಏಯ್, ಹುಟ್ಟಿದೀನಿ ಅಂತ ಹೇಳೋ, ಬೆಳೆದಿದ್ದೀನಿ ಏನ್ ಬೇಡ. ಈಗ ನಾನು ಅಲ್ಲಿ ಬಂದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಮಗನೇ. ಅವ್ರು ಸಾಂಗ್ ಮಾಡ್ಕೋತೀರ ಬುಡಿ ಸರ್. ಎರಡೆಳೆ ಮೂಸಂಬಿ ಇಂಟ್ಕೊಡ್ತೀನಿ ಸರ್, ಓದ್ಬಿಟ್ಟು ತಣ್ಣ ಮಲ್ಕೊಂಬಿಡಿ ಸರ್. ಜೈ ಬಜರಂಗ ಬಲಿ. ಏನ್ ಮಾಡ್ತಾ ಇದೀಯಾ? ಫಸ್ಟ್ ಟೈಮ್ ಸಿನಿಮಾ ಸ್ಟುಡಿಯೋ ಕಾಲಿ ಕಿ ಕಾಲೆ ತಾನೆ ಅವಕಾಶ ಮಾಡ್ಕೊಟ್ಟಿದ್ದು, ಅದಕ್ಕೆ ನಮಸ್ಕಾರ ಹಾಕೊಂಡು. ಬ್ಲೇಡಯ್ಯ, ನೀನ್ ಇಲ್ಲೇ ಇರು. ಆ ಮಿಂಚ್ ಡೈರೆಕ್ಟರ್ ಯಾವ ಮಾಡಿದಾನೆ ಅಂತ ನಾನು ಫಸ್ಟ್ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ, ನೀನ್ ಆಮೇಲೆ ಬಾ. ಇಲ್ಲೇ ಇರು. ಆಯ್ತು. ಸುಸ್ಕೊಂಡು ಹೆಂಗ್ ಮಲ್ಗೋರು ನೋಡ ಎಲ್ಲ ಮುತ್ಕೋತಾವೆ. ಮಲಗಿದ್ದಾರ? ನಮಸ್ಕಾರ ಸರ್. ಯಾರು ಕೇಳಿದ್ರೆ ಚಿಂತೆ ಮಾಡ್ತಾ ಇದೀನಿ ಅಂತ ಹೇಳು ಅಂದ್ಬಿಟ್ಟು ಮಲ್ಬಿಟ್ಟು. ಏಪ್ಸಪ್ಪ. ಸರ್ ಜಿಮ್ಮಿಸ್ಕುಳಿ ಏನ? ಸರ್ ನಮಸ್ಕಾರ ಸರ್. ಏನ್ರಿ ಮಾಸ್ಟರ್, ನೆನ್ನೆ ಬರ್ತೀನಿ ಬಿಟ್ಟು ಇವತ್ತು ಬರ್ತಾ ಇದ್ರಿ? ಅಲ್ಲಿ ಸ್ವಲ್ಪ ಶೂಟಿಂಗ್ ಎಳೆದ್ಬಿಡ್ತು ಸರ್, ಅದಕ್ಕೋಸ್ಕರ. ಅಲ್ರಿ, ಈ ನನ್ ಮಕ್ಳು ಆ ಮೈಕಲ್ ಜಾಕ್ಸನ್ ಸತ್ 2 ವರ್ಷ ಆದ್ರೂ ಅವ್ನ್ ಸ್ಟೆಪ್ ಹಾಕೊಂಡೆ ಉತ್ತಾ ಇದಾರಲ್ಲ, ಇದು ನೋಡ್ಕೊಂಡು ಯಾವ ಜನ ಬರ್ತಾರೆ ಥಿಯೇಟರ್ಗೆ? ಮೊದ್ಲಿದಕ್ಕೊಂದು ದಾರಿ ನೋಡ್ರಿ. ಆಯ್ತು ಸರ್, ಅವ್ನಿಗೆ ಕೈಗೊಂದು ಕಾಲಗೊಂದು ರೋಪ್ ಹಾಕ್ಬಿಟ್ಟು ಒಂದೇ ಸರಿ ಟೇಟೆ ಮೇಲೆ ಎಳ್ದ್ಬಿಡ್ತೀನಿ. ಏನೋ ಮುಂಡ ಮೋಚಿ. ಸರ್ ಹೇಳಿ, ಏನ್ ವಿಷಯ? ನನ್ನ ಸ್ನೇಹಿತರೊಬ್ಬರು ಒಂದ್ ಒಳ್ಳೆ ಕತೆ ರೆಡಿ ಮಾಡಿದ್ದಾರೆ, ಸಖತ್ತಾಗಿದೆ ಸರ್ ಕತೆ ಮಾತ್ರ. ನೀವು ಡೈರೆಕ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಏಯ್, ಮಾಡ್ತಿರೋ ಫಿಲ್ಮ್ ನ ಫಸ್ಟ್ ಮುಗಿಸೋಣ ಬನ್ರಿ. ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ಸರ್. ಅಲ್ರಿ, ಅವ್ರು ಮಾಡಿರೋ ಕತೆನ ಅವರೇ ಡೈರೆಕ್ಟ್ ಮಾಡ್ಬೇಕು, ಅವ್ರ ಹುಡುಗಿನ ಅವರೇ ಪ್ರೇಮಿಸ್ಬೇಕು, ಬೇರೆಯವ್ರ ಕೈ ಕೊಡಬಾರ್ದು. ಏನು ಕತೆ ಅವ್ರದಿರ್ಲಿ, ಹೆಸರು ನಿಮ್ದು ಹಾಕೊಳ್ಳಿ ಸರ್. ಇಂಥ ಇಂಡಸ್ಟ್ರಿನ ಹಾಳು ಮಾಡೋ ಐಡಿಯಾಗಳನ್ನ ಕೊಡು ಪಕ್ಕ ಕೂತ್ಕೊಂಡು. ಕ್ಯಾಚ್ ನನ್ ಮಗನೇ. ಆಗಲ್ಲ, ಹೋಗ್ರಿ, ಆಗಲ್ಲ ರೀ. ಇವರ ಡೈರೆಕ್ಟರ್ ಈಗೇನ್ ಮಾಡೋದು? ಸರ್ ನೆರೇಷನ್ ಡಿಫ್ರೆಂಟ್ ಆಗಿ ಮಾಡಿದ್ದಾನೆ, ಟುಸ್ಟುಗಳ ಮೇಲೆ ಟುಸ್ಟ್ ಕೊಟ್ಟವನೆ, ಸ್ವಲ್ಪ ಕೇಳಿ. ಆಗಲ್ಲ, 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 ಆಗಲ್ಲ ಆಗಲ್ಲ. ಯಾಕಾಗಲ್ಲ? ಯಾಕಾಗಲ್ಲ? ಹೊಸ ಕತೆಗಾರ ಬಂದ್ರೆ ಪ್ರೋತ್ಸಾಹಿಸಬೇಕು ತಾನೆ, ಆಗ್ತಾನೆ ಇಂಡಸ್ಟ್ರಿ ಬೆಳೆಯೋದು. ಆಗತ್ರಿ, ನಾ ಕೇಳ್ತೀನಿ. ಟೋಕನ್ ಹಾಕ್ಸಿ, ಚೆಕ್ ಮಾಡಿ, ಕ್ಯಾಶ್. ಸರ್ ಕರ್ಕೊಂಡು ಬೇಕ್ತಾನೆ.
ಅಲ್ಲೊಂದು ಫ್ಯಾನ್ ಇದ್ರು ಇಲ್ಲೇನೋ ಎಸಿ ಕರೆಂಟ್ ಹೋಗ್ಬಿಟ್ರೆ ಜಾಕು ಕ್ಯಾಚು ಮಗನ್ ತಂದ ನಮಸ್ಕಾರ ನಾನು ಈ ಸರ್. ಕಡೆ ಇದೀನಪ್ಪ. ಈ ಕಡೆ ಇದ್ದೀರಾ? ನಾನು ಎರಡು ಕಣ್ಣಿಲ್ದಿರೋ ನಿಮ್ಮ ದೊಡ್ಡ ಅಭಿಮಾನಿ. ನಿಮ್ ಎದ್ದೇಳು ಮಂಜುನಾಥನ ಒಂದು 5-6 ಸಲ ನೋಡಿದೀನಿ. ನೋಡಿದ್ಯಾ? ಅಬ್ಬಬ್ಬಾ. ಅಂದ್ರೆ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ ಸರ್. ಹಂಗೇಳು ಸರ್, ನೀವು ಎದ್ದೇಳು ಮಂಜುನಾಥ ಚಿತ್ರದಲ್ಲಿ ಒಬ್ಬ ಕಣ್ಣಿಲ್ದಿರೋನು ನಿರ್ದೇಶನ ಮಾಡಬಹುದು ಅಂತ ಒಂದು ಕಲ್ಪನೆ ಮಾಡಿರಲ್ಲ, ಅದ್ಭುತ ಸರ್. ನನಗೂ ಹುಟ್ಟದಾಗಿಂದ ಕಣ್ ಕಾಣಲ್ಲ ಸರ್. ನನ್ನ ಮನಸ್ಥಿತಿ ಅರ್ಥ ಆಗತ್ತೆ ಅಂತ ಕತೆ ಹೇಳಕ್ ಬಂದಿದ್ದೀನಿ ಸರ್. ಬಾಪ ವಿಚಾರ ಕೂತ್ಕೊಳ್ಳಪ್ಪ. ಉಪ್ಪಿಟ್ಟೇನಾದ್ರು ತರ್ತೇನಪ್ಪ? ಇಲ್ಲ ಸರ್, ನಾನು ಹೊಟ್ಟೆಪಾಡು ಕೆಲಸ ಮಾಡೋ ಕತೆಗಾರ ಅಲ್ಲ ಸರ್. ಸರಿನೇ ಸರ್. ಹೇಳಪ್ಪ, ಇವಾಗ ಕೂತ್ಕೊಂಡಲ್ಲ ಸರ್. ಕತೆ ಹೇಳಪ್ಪ ಅಂದೆ. ಹೇಳಪ್ಪ. ಮಲೆನಾಡ ತಪಲಿನಲ್ಲಿ ಮುದ್ದಾದ ಮುದ್ದಿನ ಗದ್ದೆ ಎಂಬ ಗ್ರಾಮ. ಒಂದ್ ನಿಮಿಷ ಕಣ್ಮಂಜ ಎಷ್ಟ್ ಸತಿ ಹೇಳಿದ್ರೆ ಇಲ್ಲಿ ಬರ್ಬೇಡ ಅಂತ ಒತ್ಬಿಡ್ತೀನಿ ನಾನು ಮಗನೇ. ನಿನ್ನಿಂದ ಶೂಟಿಂಗ್ ಹಾಳಾಯ್ತು ಅಂದ್ಬಿಟ್ಟು ಎಲ್ಲ ಅಲ್ಲಿಂದ ತಂದು ಇಲ್ಲ ಹಾಕೊಂಡು ಮಾಡ್ತಾ ಇದ್ರೆ ಇಲ್ಲಿ ಒಂದು ಕಟ್ಟ ಕೊಡ್ತಾ ಇದೆಯಾ ನನಗೆ? ಒದಿತೀನಿ ನಮ್ಮನ್ನ ಯಾಕೆ ಸರ್, ಏನಾಯ್ತು ಸರ್? ಅದ್ಯಾವ್ದೋ ಕಿತ್ತೋಗಿರೋ ಕತೆ ಇಟ್ಕೊಂಡು 3 ತಿಂಗಳಿಂದ ನಾನು ಪ್ರಾಣ ತೆಗಿತಿದ್ದಾನಲ್ಲ ಇಲ್ಲ ಮಾಸ್ಟರ್. ಸರ್, ನಿಜವಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ. ನಾನು ಕೇಳಿದ್ದೀನಿ. ಇರೋ ಬರೋ ಕೆಲಸ ಬಿಟ್ಟು ಇವನ್ ಪರ ವಾದಿಸ್ಕೊಂಡು. ಇಲ್ಲ ಸರ್, ನೀವು ಒಂದ್ಸಲ ಕೇಳಿ ಸರ್ ಪ್ಲೀಸ್, ನನಗೋಸ್ಕರ. ಆಗಲ್ಲ ನೀವೇನ್ರಿ ಚಿಕ್ಕಲನ್ ಕರ್ಕೊಂಡ್ಬಿಟ್ಟು ಕತೆ ಕೇಳು ಅಂತ ಕೆಲಸ ನೋಡ್ರಿ. ರೋಪ್ ಹಾಕ್ಸಿದ್ರೇನ್ರಿ? ಹ್ಞೂ ಸರ್, ಕಟ್ಸಿದ್ದೀನಿ ಸರ್. ಏನೇ ಯಾವಲ್ಲ ಡೈರೆಕ್ಟರ್ ಪಕ್ಕದಲ್ಲಿ ಕಾಕೆ ಇಟ್ಕೊಂಡು ಬಾ ಬೇಗ ಕೆಲಸ ನೋಡೋಣ. ಸರ್ ನೋಡಿದ್ರ ಸರ್, ನೀವು ಮಾಸ್ಟರ್ ಬೈದ್ರಿ ಅಂದ್ಬಿಟ್ಟು ನಿಮಗ್ ಬೈಯಕ್ಕಾಗಲ್ಲ, ನಿಮ್ ಅಷ್ಟೆಂಟ್ ಬೈತಾವ್ರೆ ಅಲ್ವಾ? ಹ್ಞೂ ಸಾ. ಈ ಮಾಸ್ಟರ್ ನೆಕ್ಸ್ಟ್ ಫಿಲಂ ಕಟ್ಟೆ ನೆಕ್ಸ್ಟ್ ಏನಾದ್ರು ಮಾಡ್ಕೊಳ್ಳಿ ಸರ್. ಫಸ್ಟ್ ನನ್ ಕತೆ ಕೇಳ್ಬಿಟ್ಟು ಬನ್ನಿ ಸರ್. ಕೂತ್ಕೊಳ್ಳಿ ಹೇಳ್ಬೇಡ ಕಣ. ಮುದ್ದಿನ ಗದ್ದೆ ಎಂಬ ಮುದ್ದಾದ ಗ್ರಾಮ. ಈ ಹುಡುಗಿ ಯಾರು ಸರ್? ಇವಾಗ ತಾನು ರೇಗೋದ್ರಲ್ಲ ಮಾಸ್ಟ್ರು, ಅವ್ರ ಕಡೆಯವರು. ನೀ ಕತೆ ಹೇಳಪ್ಪ. ಮುದ್ದಿನ ಗದ್ದೆ ಎಂಬ ಮುದ್ದಾದ ಗ್ರಾಮ. ಮುದ್ದಿನ ಗದ್ದೆ ಮಂಜು ಅಂತ ಹೇಳ್ತಲ್ಲ ಸರ್. ಕತೆ ಹೇಳ. ನಿನ್ ಹೆಸರೇನಮ್ಮ? ಸುಮಾ. ನೈಸ್ ನೇಮ್. ಹಲೋ ಸರ್, ಹೇಳ ಕತೆ. ನೀನ್ ಹೇಳಪ್ಪ. ಮುದ್ದಿನ ಗದ್ದೆ ಎಂಬ ಮುದ್ದಾದ ಗ್ರಾಮ. ಏನ್ ಮಾಡ್ತಿದ್ಯಾ ಸರ್? ಅಲ್ಲಿ ಊರಲ್ಲಿ ಕೆಲಸ ಇಲ್ಲ ಅಂತ ತಾನೇ ಕತೆ ಹೇಳಕ್ ಬಂದಿರೋದು. ಅದೇನೋ ಮುತ್ತಿನ ತೋಟ ಅಂತ ಹೇಳ್ತಿದ್ದಲ್ಲ, ಹೇಳಪ್ಪ. ಸರ್ ಮುದ್ದಿನ ತೋಟ ಅಲ್ಲ ಸರ್, ಮುದ್ದಿನ ಗದ್ದೆ. ಅಜ್ಜಿ ಹೆಸರು ಹೇಳೋದು ಅಲ್ಲ ಸರ್. ನಮ್ಮ ಅಜ್ಜಿ ಊರದು ಮುತ್ತಿನ ಗದ್ದೆ ಗ್ರಾಮ. ಅಲ್ಲೇ ಕತೆ ಶುರು ಆಗಿದ್ದು. ಅಲ್ಲೊಂದ್ ದೊಡ್ಡ ಜಮೀನ್ದಾರ, ಅಲ್ಲೊಂದ್ ದೊಡ್ಡ ಬ್ಲಂಗೋ. ಈ ಕತೆ ನಂಗೆ ಹೇಳಿದಲ್ಲ ಸರ್. ಅದು ಹಳೆ ಕತೆ ಸರ್, ಇದು ಹೊಸ ಕತೆ. ಹೊಸ ಟ್ವಿಸ್ಟ್ ಕೊಟ್ಟಿದ್ದೀನಿ ಸರ್. ವಸುಮತಿ ಅನ್ನೋ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ವಸುಮತಿಗೊಂದು ಪ್ರೇಮ ಲೇಖನ. ಅದೇ ಸರ್ ಈ ಕತೆ ಟ್ವಿಸ್ಟ್. ಹೇಳು. ಸಾಕ್ ನಿಲ್ಸಯ್ಯ, ಹೇಳಿದ್ದೆ ಹೇಳ್ಕೊಂಡು ಎಲ್ಲೋದ್ರು ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀಯಾ? ಯಾವ್ದೋ 4 ಲೀಟರ್ ಬಂದ್ಬಿಡ್ತದೆ, ಹುಡುಗಿ ಮನೆ ಬಿಟ್ಟು ಬಂದ್ಬಿಡ್ತಾರ. ಪ್ರಪಂಚದ ಏನಾದ್ರು ನಡೆಯತ್ತಾ? ಹಾಗೇನಾದ್ರು ಅವಳು ಒಳ್ಳೆ ಹುಡುಗಿನೇ ಆಗಿದ್ರೆ ಏನಾದ್ರು ಬಲವಾದ ಕಾರಣ ಇರೋ ಕಾರಣ. ಸಾರ್ ಬಲವಾದ ಕಾರಣ ಇದೆ ಸಾರ್. ಏನು? ವಸುಮತಿ ಇದ್ಲಲ್ಲ ಸರ್, ಅವಳು ಮದುವೆ ಆಗಿತ್ತಲ್ಲ, ಅವ್ರ ಗಂಡಂಗೆ ಸ್ವಲ್ಪ ಸೊಂಟಲ್ ಪ್ರಾಬ್ಲಮ್ ಇತ್ತು. ಅದೇ ಟೈಮ್ ಕರೆಕ್ಟ್ ಆಗಿ ಅವಳಿಗೆ ಲವ್ ಲೆಟರ್ ಬರಕ್ ಶುರು ಆಯ್ತು. ಆಗ ಅವಳಿಗೆ ಗಂಡನ ಮೇಲೆ ಪ್ರೀತಿ ಕಮ್ಮಿ ಆಯ್ತು, ಲವರ್ ಮೇಲೆ ಲವ್ ಜಾಸ್ತಿ ಆಯ್ತು. ಒಂದಿನ ನೋಡಿದ್ಲು, ಹಂಗೆ ಲವರ್ ಜೊತೆ ಓಡೋಗ್ಬಿಟ್ಲು. ಒಂದ್ ಲವ್ ಸ್ಟೋರಿ ಹೇಳ್ತೀನಿ ಅಂದ್ಬಿಟ್ಟು ಓಡೋದವ್ರ ಕತೆ ಹೇಳ್ತಾ ಇದೆಯಾ ನಂಗೆ? ಡೈರೆಕ್ಟ್ ಅನ್ಕೊಂಡಿದ್ಯಾ, ಮಾಮ ಅನ್ಕೊಂಡಿದ್ಯಾ? ಒಬ್ಬ ಕಿತ್ತೋಗಿರೋ ಗಂಡ ಓಡೋಗೋ ಲವರ್, ಇವಳ ಒಳ್ಳೆ ಹುಡುಗಿ ಅಂತೀಯ? ಅಯ್ಯೋ, ನಿಮ್ ಮನೆಗೂ ಒಳ್ಳೆ ಹುಡುಗಿ ಸರ್. ಪಾಪ ಅವ್ರ ಗಂಡಿಗೆ ಸ್ವಲ್ಪ ಸೊಂಟಲ್ ಪ್ರಾಬ್ಲಮ್ ಇತ್ತು, ಅಷ್ಟೇ ಸರ್ ಮ್ಯಾಟ್ರು. ಹಾಳ್ಬಿದ್ದು ಹೋಗಿರೋ ಸೊಂಟಕ್ಕೋಸ್ಕರ ನನ್ನ ಯಾಕೋ ಹಣೆ ಇಡ್ತೀಯ? ಬಸ್ ಚಾರ್ಜು ಇಲ್ಲದಂಗ್ ಊರ್ವಾಗ ಸೇರ್ಕೋತೀಯ ನಾವು ಒದ್ದ ಅಂದ್ರೆ? ಒಂದ್ ಇದಿಲ್ಲ, ಲಾಜಿಕ್ ಇಲ್ಲ, ಮ್ಯಾಜಿಕ್ ಇಲ್ಲ. ಯಾವ ಶನಿ ಗಂಟು ಬಿದ್ನೋ? ದಯವಿಟ್ಟು ಫುಲ್ ಕತೆ ಆಯ್ತು ಬಿಡಿ ಸರ್, ಹೋಗ್ತೀನಿ. ಆದ್ರೆ ವಸುಮತಿ ಕತೆ ಅದಲ್ಲ. ಮಂಜು, ನೀವ್ ನನ್ಗೊಂದ್ ಕತೆ ಹೇಳಿದ್ರಲ್ಲ. ಹೇಳಿದ್ರಿ, ಮರ್ತ್ ಬಿಟ್ರಾ? ಅದ್ ತುಂಬಾ ಚೆನ್ನಾಗಿತ್ತು. ನಾನೇ ಹೇಳ್ತೀನಿ ಸರ್. ಹೇಳ್ತೇನೆ. ಬೇಡ, ಗಂಡನ ಬಿಟ್ಟು ಬೇರೆ ಗಂಡಸ ಜೊತೆ ಓಡೋಗೋ ಹೆಣ್ಣು ಮಕ್ಕಳ ಕಥೆಯನ್ನು ಮಾಡೋಷ್ಟು ಕೀಳ್ಮಟ್ಟಕ್ಕೆ ಅಭಿರುಚಿ ಇಳಿದಿಲ್ಲ. ಬೇಡ. ಆ ರೀತಿ ಕರ್ದೋರ್ ಹಿಂದೆ ಎಲ್ಲ ಹೋಗೋಂಥ ಕೀಳ್ಮಟ್ಟದ ಹೆಣ್ಣಲ್ಲ ವಸುಮತಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಗೆ ಒಡತಿ, ಸಂಸ್ಕಾರವಂತ ದೊಡ್ಡ ತುಂಬಿದ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಮಗಳು ಅವಳು. ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟ್ ಅಲ್ಲಿ ಅಪ್ಪನ ಕಳ್ಕೊಂಡ ವಸುಮತಿಗೆ ಅವಳ ಅಜ್ಜ ಅಜ್ಜಿನೇ ಆಧಾರ. ಆಗೊಂದಿನ ಅವಳ ಸ್ವತ್ತನ್ನ ನೋಡ್ಕೊಳ್ಳೋದಕ್ಕೆ ಅಂತ ಬಂದವ್ರೆ ಕ್ರಮೇಣ ಅವಳು ಇಡೀ ಆಸ್ತಿನೇ ಕಬಳಿಸೋದಕ್ಕೆ ಶುರು ಮಾಡಿದ್ರು. ಸಂಬಂಧಿಕರ ವಂಚನೆಗಳನ್ನ ಕಣ್ಣಾರೆ ಕಂಡ ವಸುಮತಿ ತಾಯಿನ ಅನ್ಯಾಯವಾಗಿ ಬಾವಿ ತಳ್ಳಿ ಕೊಂದ್ರು. ವಸುಮತಿಗೆ 21 ವರ್ಷ ಆದ್ಮೇಲೆನೆ ಅವಳ ಸ್ವತ್ತನ್ನೇನಾದ್ರೂ ಮಾಡ್ಬೋದು. ಅದಕ್ಕೂ ಮುಂಚೆ ವಸುಮತಿ ಪ್ರಾಣಕ್ಕೇನಾದ್ರೂ ಆದ್ರೆ ಪೂರ್ತಿ ಆಸ್ತಿ ಅನಾಥಾಶ್ರಮಕ್ಕೆ ಸೇರ್ಬೇಕು ಅಂತ ಆಕೆ ಅವ್ರ ತಂದೆ ಬಿಲ್ ಬರ್ದು ತೀರ್ಕೊಂಡಿದ್ದಾರೆ. ಯಾವ ಆಸ್ತಿಗಾಗಿ ಅವಳ ತಾಯಿನ ಕೊಂದ್ರು, ಅದೇ ಆಸ್ತಿಗಾಗಿ ಆ ಕೊಲೆಗಡಕರು ವಸುಮತಿನ 21 ವರ್ಷದ ತನಕ ಬದುಕಿಸ್ಲೇಬೇಕಾಯ್ತು.
ಆದ್ರಿಂದ ಅವರು ಬೇರೆನೆ ಸಂಚು ಮಾಡಿದ್ರು. ಅಪ್ಪ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಂಬಿಕಾ ಆಕಸ್ಮಿಕವಾಗಿ ಏನ್ ಬಾಯಿ ಬಿಟ್ಟು ಸತ್ತಿಲ್ಲ. ವಸುಮತಿನೇ ತಳ್ಳಿ ಸಾಯಿಸಿದ್ದು. ಇವಳು ಮೈ ಮೇಲೆ ದೆವ್ವನೋ ಭೂತಾನೋ ಮೆಟ್ಕೊಂಡಿರ್ಬೇಕು ಅನ್ಸುತ್ತೆ. ಇಲ್ಲ ಅಂದಿದ್ರೆ ಆ ಮಗು ತಾಯಿನ ಬಾವಿಗೆ ತಳ್ತಿತ್ತಮ್ಮವ. ಇಲ್ಲ ಇಲ್ಲ, ನಾನಮ್ಮನ್ ತಳ್ಳಿಲ್ಲ. ಅಯ್ಯೋ, ಕುಕ್ಕೆ ಹಿಡ್ದು ಬಾವಿಗೆ ತಳ್ಳಿದನ್ನ ನಾನೇ ನೋಡಿದೀನಿ. ಅಜ್ಜಿ, ನಾನಮ್ಮನ್ ತಳ್ಳಿ. ಅವಳ ಮೈ ಮೇಲೆ ದೆವ್ವ ಇದೆ ಅಂತ ಅಜ್ಜಿನ ನಂಬಿಸಿದ್ರು. ಕಾಸಿಗೆ ತಕ್ಕ ಹಾಕೊಂಡು ಮಂತ್ರವಾದಿನ ಕರೆಸಿ ವಸುಮತಿಗೆ ಚಿತ್ರ ಹಿಂಸೆ ಕೊಟ್ರು. ಈ ಎಲ್ಲ ಕಷ್ಟಗಳ ನಡುವೆನೂ ಅವಳ ಬಾಳಲ್ಲಿ ಮತ್ತೆ ಸಂತೋಷ ಬಂತು. ಈ ಫೋಟೋದಲ್ಲಿರೋ ಗಂಡುಗಳೆಲ್ಲ ವಸುಮತಿನ ಮದುವೆ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದಾರೆ ಯಜಮಾನ್ರೆ. ತುಂಬಾ ಸಂತೋಷ. ವಸುಮತಿ ಮದುವೆ ಆದ್ರೆ ಎಲ್ಲ ಆಸ್ತಿ ಎಲ್ಲ ಕೈ ತಪ್ಪು ಹೋಗುತ್ತೋ ಅಂತ ಬಂದ ಗಂಡುಗಳನ್ನೆಲ್ಲ ತಡೆದ್ರು. ನನಗೆ ಒಂದು ವಿಚಾರ ಅರ್ಥ ಆಗ್ತಲ್ಲ. ಮನೇಲೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಊರಲ್ಲೆಲ್ಲ ಹುಡುಕಾಡ್ತಿದ್ದೀವಿ? ವಸುಮತಿನ ನಮ್ಮ ಅರವಿಂದನ್ ಕೊಟ್ಟು ಮದ್ವೆ ಮಾಡಿದ್ರೆ ಅವರಿಬ್ರು ಸಂತೋಷವಾಗಿರ್ತಾರೆ ಅಂತ ಅನ್ಸುತ್ತೆ. ಸರಿ. ಎಷ್ಟೊಂದು ಒಳ್ಳೆತನ. ನನ್ ಕುತ್ತಿಗೆಗೊಂದು ತಾಳಿ ಬಿಗಿದ್ರೆ ನನ್ನ ಆಸ್ತಿ ಪೂರ್ತಿ ನಿಂದಾಗುತ್ತೆ. ಆಮೇಲೆ ನನ್ ತಾಯಿನ ಬಾವಿಗೆ ತಳ್ಳಿಕೊಂಡ ಹಾಗೆ ನನ್ನನ್ನು ಕೆರೆಗೋ ಬಾವಿಗೋ ತಳ್ಬಿಟ್ರೆ ನಿಮ್ಮೆಲ್ ರಾಸೆನೂ ಪೂರೈಸುತ್ತೆ. ವಸುಮತಿ, ನೀನ್ ಅನ್ಕೊಂಡ್ ಹಾಗೆ ನಡೆಯೋದಕ್ ಸಾಧ್ಯನೇ ಇಲ್ಲ. ನನ್ಗೆ ಈ ಮದ್ವೆ ಬೇಡ ಅಜ್ಜಿ. ಯಾಕಮ್ಮ? ಅರವಿಂದ್ ನನಗಿಷ್ಟ ಇಲ್ಲ. ನಮ್ಮಮ್ಮ ಇದ್ದಿದ್ರೆ ಅವ್ರ ಹತ್ರ ಹೇಳ್ತಿದ್ದೆ. ಅಜ್ಜನ ಹತ್ರ ಹೇಳೋ ಧೈರ್ಯ ನನಗಿಲ್ಲ. ಅಜ್ಜಿ, ನೀವೇ ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕು. ಇದಕ್ಕೆ ಯಾಕಮ್ಮ ಎಷ್ಟು ಯೋಚನೆ ಮಾಡ್ತಿದ್ಯಾ? ಬೆಳಿಗ್ಗೆ ನಾನೇ ಅಜ್ಜರ ಹತ್ರ ಮಾತಾಡ್ತೀನಿ. ಇಲ್ಲಿ ನೋಡು, ನಿನ್ಗೆ ಇಷ್ಟ ಇಲ್ದಿರೋದನ್ನ ಈ ಅಜ್ಜಿ ಬದುಕಿರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಏನು ಯೋಚನೆ ಮಾಡ್ತೀನಿ. ಬಾಯ್. ಅಯ್ಯೋ ಹುಚ್ಚಿ. ಅಜ್ಜಿ, 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 ಅಜ್ಜಿ. ಏನಾಯ್ತು ಲಕ್ಷ್ಮಿ? ಯಾಕಮ್ಮ ಹೀಗ್ ಮಾಡ್ದೆ? ನಾವು ನಿಂಗೆ ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮನ್ನು ಗೋಳು ಹೊಯ್ಕೊಳ್ತಾ ಇದ್ದೀವಿ ತಾಯಿ. ನನಗೇನು ಗೊತ್ತಿಲ್ಲ, ನಾನೇನು ಮಾಡ್ಲಿಲ್ಲ. ಹೀಗೆ ಅವಳನ್ನ ಹುಚ್ಚಿ ಮೈಮೇಲ್ ದೆವ್ವ ಬಂದೋಳು ಅಂತೆಲ್ಲ ಆರೋಪ ಮಾಡಿ ಅವಳನ್ನ ರೂಮಲ್ಲೇ ಕೂಡಿಟ್ರು. ತನ್ನ ಜೀವನದ ಆಸೆ ಆಕಾಂಕ್ಷೆಗಳೆಲ್ಲ ನುಚ್ಚು ನೂರಾಗಿದ್ದನ್ನ ನೋಡಿ ವಸುಮತಿಗೆ ಬದುಕು ಆಸೆನೆ ಹೊರಟೋಯ್ತು. ತಾಯಿ ಇಲ್ಲ. ತಾಯಿ ಸ್ಥಾನದಲ್ಲಿದ್ದ ಅಜ್ಜಿನೂ ತೀರ್ಕೊಂಡ್ರು. ತಾತ ಅವಳ ಮುಖನೇ ನೋಡ್ಲಿಲ್ಲ. ಇನ್ನೇನು ಉಳ್ದಿತ್ತು ಅವಳಿಗೆ? ಬದುಕಿ ಅರವಿಂದನ ಮದ್ವೆಯಾಗಿ ಆಸ್ತಿನ ಕಂಡೋರ್ ಪಾಲ್ ಮಾಡೋದಕ್ಕಿಂತ ಆಸ್ತಿ ಅನಾಥಾಶ್ರಮಕ್ಕೆ ಸೇರ್ಸೋದೆ ಸರಿ ಅಂತ ಅನ್ನಿಸ್ತು. ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿ ಏನ್ ಹಾಕೊಳ್ತಿದ್ದ ಕ್ಷಣದಲ್ಲಿ ಆ ಪತ್ರ ಬಂತು. ಕಾರ್ಗತ್ತಲಲ್ಲಿ ಸುಳಿ ಮಿಂಚಿನ ಹಾಗೆ. ಆ ಪತ್ರದಲ್ಲಿ ಬರ್ತಿದ್ದನ್ನ ಓದಿ ತನ್ನನ್ನು ಪ್ರೀತಿಸೋ ಒಬ್ಬ ಮನುಷ್ಯ ಈ ಭೂಮಿ ಮೇಲಿದ್ದಾನಲ್ಲ ಅಂತ ಖುಷಿ ಪಟ್ಲು. ಅಂತ ನರಕದಿಂದ ಸ್ವರ್ಗ ಲೋಕಕ್ಕೆ ಹೋಗೋ ಸಂತೋಷದಲ್ಲಿ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ದಿದ್ರು ಒಂದು ಮಗು ತರ ಅವನನ್ನ ನಂಬಿ ಬಂದ್ಲು.
ನಾನು ಬರೀದಿರೋದೆಲ್ಲ ಹೇಳ್ಬಿಟ್ಲು ಅದೇನ್ಕೆ ಎಕ್ಸ್ಟ್ರಾಡಿನರಿ ಮಾಡಿದೆ ಆ ಕತೆ ಎಕ್ಸ್ಟ್ರಾಡಿನರಿ 6 ಸೆಂಟಿಮೀಟರ್ ಎಲ್ಲ ಮಿಕ್ಸ್ ಮಾಡ್ರೆ ಸೂಪರ್ ಡೂಪರ್ ಹಿಟ್ ಈ ಕತೆ ನೀವು ಎಲ್ಲಿ ಕೊಡ್ತೀಯ ಮಂಜ ಹೇಳ್ತಾನೆ ಸರ್ ಇಲ್ಲ ಸರ್ ಆಕ್ಚುಲ್ ಆಗಿ ಕತೆ ಹೇಳ್ಬೇಕು ಅಂತಾನೆ ಇದ್ದೆ ಆದ್ರೆ ಈ ತರ ಹತ್ ಬಿಡ್ತೀನಿ ಸರ್ ಲೇಡೀಸ್ ಅಳ್ಬೋದು ಸರ್ ಅದು ಗಂಡ್ಸಾದ್ ನಾನು ಅಳ್ಬಾರ್ದು ಸರ್ ಸರ್ ಯಾಕೋ ಟೆನ್ಷನ್ ಆಗ್ತಾ ಇದೆ ಒಂಚೂರು ಕೊಡಿ ಸರ್ ತಗೊಳ್ಳಿ ಸರ್ ಸಾಕು ಮಂಜು ಆಲ್ ದ ಬೆಸ್ಟ್ ಕಂಗ್ರಾಚುಲೇಷನ್ ಒಳ್ಳೇದಾಗ್ಲಿ ನೀವೇನು ಯೋಚನೆ ಮಾಡ್ಬಿಡಿ ನಿಮ್ಗೂ ಒಳ್ಳೆ ಫೈಟ್ ಕೊಡ್ತೀನಿ ಅಂತ ಕೈನ ಬನ್ನಿ 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 ನೆಕ್ಸ್ಟ್ ನೀವೇ ಕಂಡ್ರಿ ಕ್ಯಾಮರಾ ಹೊಟ್ಟೆ ಕಮ್ಮಿ ಮಾಡ್ಕೊಳ್ಳಿ ಬನ್ನಿ ಡ್ಯಾನ್ಸ್ ಬ್ರದರ್ಸ್ ಬನ್ನಿ ಬನ್ನಿ ನೆಕ್ಸ್ಟ್ ನೀವೇ ಕಂಡ್ರಿ ನಂಗೆ ಬಕೆಟ್ ಕಾಲಕ್ಕೆ ಬೀಳ್ಬೇಡ ಎದಳಪ್ಪ ಟೋಪಿ ತಗೊಂಡಿದ್ದಷ್ಟೇ ಆಯ್ತು ಆಮೇಲೆ ಎಲ್ಲ ಸಿಕ್ಕ್ರಿ ಕಮಿಷನ್ ಮ್ಯಾಟ್ರ್ ಮಾತಾಡೋಣ ಓಕೆ ಮಂಜ ಆಗ್ಲೇ ನಿನ್ ಬುದ್ಧಿ ತೋತ ಶುರು ಮಾಡ್ಬಿಟ್ಟಿಯಲ್ಲ ಬಿಟ್ರೆ ನಾನು ಹೇಳ್ದಾಕೊಂಡು ನಿನ್ನೆ ಡೈರೆಕ್ಷನ್ ಶುರು ಹಚ್ಕೋತಿ ನೀವು ತಪ್ಪು ತಿಳ್ಕೊಂಡ್ರಿ ಸರ್ ಈ ಪಿಕ್ಚರ್ ನೀವೇ ಡೈರೆಕ್ಟ್ ಮಾಡಿ ನೆಕ್ಸ್ಟ್ ಪಿಕ್ಚರ್ ಕೂಲಾಗಿ ನಾನು ಡೈರೆಕ್ಟ್ ಮಾಡ್ತೀನಿ ಸರಿ 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 ನಾನ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣ್ರಿ ಆದ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆಂದ್ರೆ ಜೀವನದಲ್ಲಿ ಇವತ್ತು ನನ್ ಮರೆಯಕ್ ಆಗದೆ ಇರೋ ದಿನ ನನ್ ಕತೆ ಓಕೆ ಆಗಿದೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಲ್ಲ ನನ್ ಜೀವನದಲ್ಲಿ ನನ್ ಕತೆನೆ ನನಗೆ ಒಳಿದೇ ಇರೋದು ನಿಮ್ಗೆ ಹೆಂಗ್ರಿ ಒಳಿತು ಬ್ರಿಲಿಯಂಟ್ ಎಕ್ಸ್ಟ್ರಾಡರಿ ಕಣ್ರಿ ಆಮೇಲೆ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದ್ ಮಾತು ಹೇಳ ನಾವಿಬ್ರು ಪಾರ್ಟ್ನರ್ಸ್ ಆಗ್ಬಿಡಣ ರೈಟರ್ ಆಗಿ ಸಲೀಂ ಜಾವಿದ್ ತರ ನಾವು ಕೂಡ ಒಂದ್ ಗಂಡು ಹೆಣ್ಣು ಕರ್ನಾಟಕದಲ್ಲಿ ರೈಟರ್ ಜೋಡಿನೇ ಇಲ್ಲ ನಮ್ಮನ್ನೆಲ್ಲ ನೋಡಿ ಎಲ್ಲ ಹೊಟ್ಟೆ ಉರ್ಕೋಬೇಕು ಆಮೇಲೆ ನಮ್ ಸ್ಕ್ರೀನ್ ನೇಮು ಸುಮಾ ಮಂಜು ಸುಮಾ ಮಂಜಾ ಫಸ್ಟ್ ನಿಮ್ ಹೆಸರೇ ಹಾಕಿದೀನಿ ಪ್ಲೀಸ್ ಒಪ್ಕೊಳ್ರಿ ಒಪ್ಕೊಳ್ರಿ ಏನ್ ಹೇಳ್ತಿದ್ರಿ ಮಾಸ್ಟರ್ ಹೌದು ಸರ್ ಇವನು ಲೆಟರ್ ಮೇಲೆ ಲೆಟರ್ ಬರೆದಿರೋದು ನಿಜ ಆ ವಸುಮತಿ ಅನ್ನೋ ಹುಡುಗಿ ಇರೋದು ನಿಜ ಇದು ಆ ಮಂಜನ್ ಲೈಫ್ ಅಲ್ಲಿ ನಡೆದಿರೋಂತ ಕತೆನೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಆ ಮಂಜ ಹೇಳ್ದ ಅಂತ ಅವಳು ಹೇಳಿದ್ಲಲ್ಲ ಅದು ಅವಳದೇ ಜೀವನದ ಕತೆ ಅವಳೇ ವಸುಮತಿ ಆ ವಸುಮತಿ ಅವನ ಜೊತೆಲೇ ಇದ್ದಾಳೆ ಅಂತ ಆ ಮಂಜನ್ಗೆ ಇನ್ನೂ ಗೊತ್ತಿಲ್ಲ ಪಾಪ ರಾಜ್ಕುಮಾರಿ ತರ ಬಾಳ್ಬೇಕಾದ ಹುಡುಗಿ ಕೆಲಸದವಳ ತರ ಬದುಕ್ತಿದ್ದಾಳೆ ನೋಡಿ ಇವತ್ತು ಎಣ್ಣೆ ಆಗಕ್ಕೇನು ಕಾರಣನೇ ಇಲ್ಲ ಅಂತಿದ್ದೆ ಒಳ್ಳೆ ಕಾರಣ ಕೊಟ್ರಿ ಮಾಸ್ಟರ್ ಆ ನೊಂದ ಹುಡುಗಿಗೋಸ್ಕರ ಎಣ್ಣೆ ಹಾಕೋಣ ನಾನೇ ಸ್ಪಾನ್ಸರ್ ಮಾಡ್ತೀನಿ ಸಾಯ್ತೀನಿ ಅಂದ್ರೆ ಎಷ್ಟು ಬೇಗ ತರ್ಸಕ್ ರೆಡಿ ಆಗ್ಬಿಟ್ಟು ಬಾರೇ ಅಷ್ಟೇ ಹೀಟ್ ಆಗ್ಬಿಟ್ಟಿದ್ಯಾ ಕೋಲ್ಡ್ ಬೀರ್ ಹಾಕಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಡ್ಡೆ ಚಿಕ್ಕ ಮಗು ಹಿಂಗ್ ಕುಟ್ಟಿದ್ರೆ ಕುಡಿಯೋದು ಕಡೆಯ ಸ್ವಲ್ಪ ಅವ್ನ್ ಸಿಕ್ಕಾಪಟ್ಟಿ ಕುಡಿಸಿದ್ರು ಹೊಡೆದ ಟೈರ್ ಹವಾ ಹಾಕ್ದಂಗ ಬದ್ಮಾಶ್ ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ತಮ್ಮ ಕ್ಯಾಬಿನ್ ಹೊಡ್ಕೊಂಡ್ಬಿಟ್ರೆ ಸಾಕು ಥಿಯೇಟರ್ ಹತ್ರ ಪ್ರೊಡ್ಯೂಸರ್ ಕಿತ್ತಾಡ್ತೀರಾ ಸರ್ ಫಿಲಂ ಮಾರ್ಕೆಟ್ ಬಿದ್ದೋದ್ರೂ ಪರವಾಗಿಲ್ಲ ನಿಮ್ಮಂತ ಡೈರೆಕ್ಟರ್ ಬೀಳ್ಬಾರ್ದು ಬಕೀಟ್ 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 ಅಲ್ಲಾರಲ್ಲಿ ಔಟ್ ಆಫ್ ಪೊಸಿಷನ್ ನಿಂತ್ಕೊಂಡಿರೋದು ಸರ್ ಹೀರೋಯಿನ್ ಸರ್ ಗ್ಲಾಸ್ ಹಾಕೊಂಡು ನೋಡಿ ಸರ್ ಇವಳು ಅವತಾರ್ ಫಿಲಂ ಹೀರೋಯಿನ್ ಗ್ಲಾಸ್ ಹಾಕೊಂಡೇ ನೋಡ್ಬೇಕು ಯಾಕೆ ಪಾಪ ಬೇಜಾರಿಲ್ಲ ಇವಳನ್ನ ಅವನ್ನ ಸೇರಿಸಿದ್ರೆ ಎಲ್ಲ ಸರ್ ಹೋಗ್ತದ ಸರ್ ಸೇರಿಸ್ಲೇಬೇಕು 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 ಹೆಂಗೋ ಹಂಗೋ